ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ರಕ್ಷಾಬಂಧನ ದಿನ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಸ್ಕೂಲ್ ಕೂಡ ರಜೆ ಆಗಿರೋದ್ರಿಂದ ಇದು ಶನಿವಾರದ ವಿಡಿಯೋ ಒಂದು ಸ್ವಲ್ಪ ಅಪ್ಲೋಡ್ ಮಾಡಬೇಕಾಯಿತು ಅಂತಂದರೆ ಸ್ವಲ್ಪ ಲೇಟ್ ಆಯಿತು. ಇವಾಗ ಚಟ್ನಿ ಸಾಂಬಾರು ರೆಡಿ ಮಾಡಿಬಿಟ್ಟು ದೋಸೆ ಇಡ್ಲಿ ಮಾಡಬೇಕಂತ ಹೇಳಿ ರೆಡಿ ಮಾಡಿದ್ನಿ. ಯಾಕಂತಂದರೆ ಇವತ್ತು ಆಲ್ರೆಡಿ ಸ್ವೀಟ್ ಕೂಡ ನಾನು ಮುಂಚೆ ದಿನಾನೇ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಪ್ರತಿ ಸಲ ಏನಾಯ್ತಲ್ಲ, ಮೊದಲ ಸಲ ನಾನು ಮೈಸೂರು ಪಾಕ್ ಮಾಡಬೇಕಾಯ್ತು ಅಂತಂದರೆ ಒಂದು ಸ್ವಲ್ಪ ಗಟ್ಟಿ ರೀತಿಯಾಗಿ ಬಂದಿತ್ತು. ನೆಕ್ಸ್ಟ್ ನೋಡಬೇಕು ಅಂಥೇಳಿ ನಿನ್ನೆ ಸಂಜೆ ಟೈಮ್ ಒಳಗೆ ರೆಡಿ ಮಾಡಿದ್ವಿ. ತುಂಬಾ ಮಸ್ತಾಗಿ ಏನು ನಾವು ಬೇಕ್ರಿ ಒಳಗೆ ತೊಗೊಂಡು ಬಂದಿರ್ತೀವಲ್ಲ ಅದೇ ರೀತಿಯಾಗಿ ಮೈಸೂರು ಪಾಕ ತುಂಬ ಗಟ್ಟಿನೂ ಅಲ್ಲ ಸ್ಮೂತೂ ಅಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ತುಂಬ ಖುಷಿ ಕೂಡ ಆಯಿತು. ಹಾಗಾಗಿ ಇವಾಗ ನಾನು ಇವಾಗ ದೋಸೆ ಕೂಡ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಇಡ್ಲಿ ಮಾಡ್ತಾಯಿದ್ದೀನಿ, ಇನ್ನೊಂದು ಸೈಡ್ ದೋಸೆ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಒಬ್ಬ ಮಗಳಿಗೆ ದೋಸೆ ಬೇಕಂತಂದರೆ ಇನ್ನೊಬ್ಬಳಿಗೆ ಇಡ್ಲಿ ಬೇಕಂತಾಳೆ. ಹೀಗಾಗಿ ಇರಲಿ ಅಂಥೇಳಿ ನಾನು ಎರಡು ರೀತಿಯಾಗಿ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ನಾಷ್ಟ ಕೂಡ ಮಾಡಬೇಕು, ಅವಲಕ್ಕಿ ಕೂಡ ಮಾಡಬೇಕು. ಇವತ್ತಿನ ಮುಂಚೆನೇ ಡೈಲಿ ರುಟೀನೇ ಈ ರೀತಿಯಾಗಿ ಇರ್ತೈತೆ ನೋಡಿರಿ. ಒಂದೊಂದು ದಿನ ಅಂತ ಮಕ್ಕಳು ಸ್ಕೂಲ್ಗೆ ಹೋಗ್ಲಾಕತ್ರ ಡೈರೆಕ್ಟಾಗಿ ಅಡುಗೆನ ಮಾಡಿಬಿಟ್ಟಿರ್ತೀನಿ. ಜೋಳದ ರೊಟ್ಟಿ ಅಥವಾ ಚಪಾತಿನೋ, ಸಂಜೆ ಟೈಮ್ ಚಪಾತಿ ಮತ್ತು ಮುಂಜಾನೆ ಟೈಮ್ ಜೋಳದ ರೊಟ್ಟಿ ಮತ್ತು ಪಲ್ಯ ಮಾಡಿರ್ತೀನಿ. ಹಾಗೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಕಿಚನ್ ಒಳಗೆ ಎಲ್ಲರೂ ಕೂಡ ನೀವು ರೆಸಿಪಿನ ಶೇರ್ ಮಾಡು ಅಂತ ಹೇಳ್ತಾಯಿದ್ರೆ, ಕಿಚನ್ ಒಳಗೆ ಈ ರೀತಿಯಾಗಿ ಕತ್ಲಿರೋದ್ರಿಂದ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಹೀಗಾಗಿ ನಾನು ಕಿಚನಲ್ಲಿ ಮಾಡೋ ವಿಡಿಯೋ ಮತ್ತು ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡೋದಿಲ್ಲ. ಹಾಗೆ ನಮ್ಮ ಆರ್ಯನ್ ಕೂಡ ಹೊರಗಡೆ ಆಟ ಆಡ್ಲತ್ತಿರು. ಇವತ್ತು ಸ್ಕೂಲ್ಗೆ ರಜೆ ಮತ್ತು ಸಿರಿ ಅವರು ಕೂಡ ಹೊರಗಡೆ ಆಟ ಆಡ್ಲತ್ತಿರು. ಮೊದಲಿಗೆ ಮಾರ್ನಿಂಗ್ ಟೈಮ್ ಒಳಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ಲಾಕತ್ತೀನಿ. ಹಾಗೆ ಚೋಳ ಬೇಡ ಅಂತ ಹೇಳಿದ್ರು. ಹೀಗಾಗಿ ಅವಲಕ್ಕಿನ ಮಾಡಬೇಕಿದ್ರ ಜೊತೆಗೆ ಅಂತಂದ್ರೆ ಒಬ್ಬರು ದೋಸೆ ತಿನ್ನೋಂಗಿಲ್ಲ, ಒಬ್ಬರಿಗೆ ಇಷ್ಟ ಆಗ್ತೈತಿ. ಹೀಗಾಗಿ ಇರಲಿ ಅಂಥೇಳಿ ಒಂದು ಸ್ವಲ್ಪ ದೋಸೆ ಇಡ್ಲಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಅವಲಕ್ಕಿ ಮೂರು ರೀತಿಯಾಗಿ ರೆಡಿ ಮಾಡಿದ್ನಿ. ಹಾಗೆ ಮಧ್ಯಾಹ್ನ ಟೈಮ್ದೊಳಗೆ ಜೋಳದ ರೊಟ್ಟಿ ಮಾಡ್ರೆ ಬಂದಿತ್ತು ಅಂಥೇಳಿ ಇವಾಗ ಮಾರ್ನಿಂಗ್ ಟೈಮ್ ಒಳಗೆ ಈ ರೀತಿಯಾಗಿ ಅಡುಗೆ ರೆಡಿ ಆಗ್ಲಾಗ್ತೈತಿ. ಈ ಒಂದು ನಮ್ಮ ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲತ್ತೀರಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಇವಾಗ ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕಾಗಿರಲಿಲ್ಲ. ಏನು ರಕ್ಷಾಬಂಧನಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿರಿದ್ನಿ, ಅದನ್ನಂತ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಇದು ಕೂಡ ನಿನ್ನೆನೇ ಬಿಡಬೇಕಾಯಿತು, ಬಟ್ ಇವತ್ತು ಲೇಟ್ ಆಯ್ತು ನೋಡಿರಿ ಬಿಡ್ಲಾಕ. ಹೀಗಾಗಿ ನಾನು ಜಾಸ್ತಿ ಡೈಲಿ ರೂಟೀನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕಾಗಂಗಿಲ್ಲ. ಹೀಗಾಗಿ ಬಟ್ಟೆ ಕೂಡ ಇವತ್ತು ಜಾಸ್ತಿ ಸ್ಟಿಚಿಂಗ್ ಮಾಡಿಲ್ಲ ನಾನು. ನೋಡ್ತಾ ಇರ್ಬೋದು ಇವಾಗ ಇಡ್ಲಿ ಕೂಡ ರೆಡಿ ಆದವು. ಇವು ರೇಷನ್ ಅಕ್ಕಿಯಿಂದನೇ ಮಾಡಿರ್ತಕ್ಕಂಥ ಇಡ್ಲಿ ನೋಡಿರಿ. ದೋಸೆಗೆ ಅಂತ ಹೇಳಿ ಅಕ್ಕಿನ ನೆನೆ ಇಟ್ಟಿದ್ನಿ, ಬೇಕನ್ಲಕತ್ರಲ್ಲ ಮಕ್ಕಳು. ಹೀಗಾಗಿ ಅದ್ರ ಜೊತೆಗೆ ಇದನ್ನೇ ಇಡ್ಲಿ ಕೂಡ ಮಾಡ್ಬೇಕಂತ ಹೇಳಿ ರೆಡಿ ಮಾಡಿದ್ನಿ. ಅಷ್ಟೇ ಸ್ಮೂತಾಗಿ ಕೂಡ ಇಷ್ಟ ಇವತ್ತು ಮಾರ್ನಿಂಗ್ ಟೈಮ್ ಒಳಗೆ ಇಷ್ಟು ಮಾಡೀನಿ. ದೋಸೆ ಕೂಡ ಮಾಡಿದ್ನಲ್ಲ, ಹೀಗಾಗಿ ಇಡ್ಲಿ ಇಷ್ಟೇ ಸಾಕಂತ ಹೇಳಿ ಒಂದೆರಡು ಸ್ಟೆಪ್ ಹಾಕಿ ತೆಗೆದ್ಬಿಟ್ಟು ಎತ್ತಿಟ್ಬಿಟ್ನಿ. ಹಿಂಗೆ ನೋಡಿರಿ. ಯಾಕಂತಂದ್ರೆ ಇವಾಗ ಮೊದಲಿಗೆ ನಾವು ಮಕ್ಕಳಿಗೆ ಇಂಪಾರ್ಟೆಂಟ್ ಕೊಡಬೇಕಲ್ಲ. ಹೀಗೆ ನಂತರ ನಾನು ಅವ್ರ ಸ್ಕೂಲ್ಗೆ ರೆಡಿ ಮಾಡಿಬಿಟ್ಟು ಅವ್ರಿಗೆ ಸ್ಕೂಲ್ಗೆ ನಂತರ ನಾನು ಕಳಿಸಿದ ನಂತರ ಊಟ ಮಾಡಿ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋದು. ಇವಾಗ ದೋಸೆ ಕೂಡ ಎಲ್ಲರೂ ಕೂಡ ಒಂದಿಷ್ಟು ಮಕ್ಕಳು ಕೂಡ ತಿಂದರು, ಒಂದಿಷ್ಟು ಇನ್ನೂ ಮಾಡ್ಲಕತ್ತೀನಿ. ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಯಾವ ರೀತಿಯಾಗಿ ದೋಸೆ ಕೂಡ ತುಂಬಾ ಚೆನ್ನಾಗಿ ಬಂದಿದ್ವು. ಇವು ತುಂಬ ಅಂದರೆ ಮೊದಲನೇ ಚಾನಲಲ್ಲಿ ಎಲ್ಲ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೆ. ಈ ಚಾನಲಲ್ಲಿ ಏನಿಲ್ಲ, ಜಾಸ್ತಿ ನಾನು ಟೈಲರಿಂಗ್ ಮೇಲಿಗೆ ಇಂಪಾರ್ಟೆಂಟ್ ಕೊಡೋದ್ರಿಂದ ನಾನು ಜಾಸ್ತಿ ಟೈಲರಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ಇವತ್ತು ಲಾಗ್ನ ಶೇರ್ ಮಾಡ್ಕೋಬೇಕಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಫೈನಲ್ ಆಗಿ ಇವಾಗ ನಾಷ್ಟ ಮಾಡೋದು ಕಂಪ್ಲೀಟ್ ಆಗೈತಿ. ಸಾಂಬಾರು ಮತ್ತು ಇವಾಗ ನಾನು ಕಾಯಿ ಚಟ್ನಿ ಮಾಡಿಲ್ಲ. ಯಾಕಂತಂದರೆ ಜಾಸ್ತಿ ಮಕ್ಕಳು ಕೂಡ ಕಾಯಿ ಚಟ್ನಿ ಇಷ್ಟಪಡಲ್ಲ. ಹೀಗೆಲ್ಲ ಕಡಲೆಬೇಳೆ ಚಟ್ನಿ ಆಮೇಲೆ ದೋಸೆ ಇಷ್ಟು ನೋಡಿರಿ ಕಾಂಬಿನೇಷನ್. ಏನು ಆಲೂಗಡ್ಡೆ ಪಲ್ಯ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂತಂದ್ರೆ ಅರ್ಜೆಂಟ್ ಒಳಗೆ ಮಾಡ್ಲಿಕ್ಕೆ ಆಗಲಿಲ್ಲ.
ಹೀಗಾಗಿ ದೋಸೆ ಕೂಡ ಅಷ್ಟೇ ಸಖತ್ತಾಗಿ ಬಂದಿದ್ವು ಮತ್ತು ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಇವಾಗ ಯಾವ ರೀತಿಯಾಗಿ ಸೆಲೆಬ್ರೇಷನ್ ತುಂಬ ಸಿಂಪಲ್ಲಾಗಿ ಮನೆಯೊಳಗೆ ಸೆಲೆಬ್ರೇಷನ್ನ ಮಾಡಿದ್ವಿ. ಹಾಗೆ ನಮ್ಮ ಅಣ್ಣನ ಕೂಡ ಇವಾಗ 4 ವರ್ಷ ಕಂಪ್ಲೀಟ್ ಆಗ್ತಾ ಸಮೀಪ ಬಂತು. ಇವಾಗ ಮಧ್ಯಾಹ್ನ ಊಟದ ನೋಡ್ರಿ ವಿಡಿಯೋ ಕ್ಲಿಪ್ಪಿಂಗ ಹಿಂದೆ ಮುಂದೆ ಈ ರೀತಿಯಾಗಿ ಎಡಿಟ್ ಮಾಡುವಾಗ ಮರ್ತೋಗಿ ಇದು ಆಗುತ್ತೆ. ಮಧ್ಯಾಹ್ನ ಟೈಮ್ದು ಮೊದಲಿಗೆ ನಾನು ಸೆಲೆಬ್ರೇಷನ್ ವಿಡಿಯೋನ ಹಾಕಿ ನೆಕ್ಸ್ಟ್ ಹಾಕಬೇಕಾಗಿತ್ತು. ಮಧ್ಯಾಹ್ನಕ್ಕೆ ಜೋಳದ ರೊಟ್ಟಿ ಮತ್ತು ಮೊಳಕೆ ಕಾಳು ಪಲ್ಯ ಈ ರೀತಿಯಾಗಿ ಕಾಯಿ ಪಲ್ಯ ಕೂಡ ರೆಡಿ ಮಾಡಿದ್ನಿ. ಹಾಗೆ ಮಾರ್ನಿಂಗ್ ಟೈಮ್ ಒಳಗೆ ನೋಡ್ರಿ ರಕ್ಷಾಬಂಧನಕ್ಕೆ ರೆಡಿ ಮಾಡಿದ್ದ ಈ ರೀತಿಯಾಗಿ ನೋಡ್ರಿ ಜಸ್ಟ್ ಸಿಂಪಲ್ ಒಳಗೆ ಸೆಲೆಬ್ರೇಷನ್ನ ಮಾಡಿದ್ವಿ. ನಮ್ಮ ಸಣ್ಣ ಮಗಳು ಶ್ರೀರಕ್ಷಾ ಇವಾಗ ಅವಳು ಕೂಡ ರೆಡಿ ಆಗ್ಯಾಳ. ಯಶಸ್ವಿನಿನೂ ರೆಡಿ ಆಗ್ಯಾಳ. ಮೊನ್ನೆ ಒಬ್ಬರು ಸಿಸ್ಟರ ಕೇಳತ್ತಿರು, ನಿಮ್ಮ ಚಿಕ್ಕ ಮಗಳನ್ನ ಅಷ್ಟೇ ತೋರಿಸಿರ್ತೀರಿ ವಿಡಿಯೋ ಒಳಗೆ, ದೊಡ್ಡ ಮಗಳನ್ನ ನೀವು ತೋರಿಸಂಗಿಲ್ಲ ಅಂತೇಳಿ. ಯಾಕಂತಂದ್ರೆ ಕ್ಯಾಮ್ರಾ ಮುಂದೆ ಬರ್ಲಾಕ ಒಲ್ಲೆ ಅಂತಾಳೆ. ಹೀಗಾಗಿ ಜಾಸ್ತಿ ನಾನು ವ್ಲಾಗ್ ವಿಡಿಯೋ ಕೂಡ ಮಾಡೋಂಗಿಲ್ಲ, ಹೀಗಾಗಿ ತೋರಿಸಲ್ಲ. ಮಗ ಕೂಡ ರೆಡಿಯಾಗಿ ಕುಳ್ತಾನೆ ನೋಡ್ರಿ. ಇಬ್ಬರಿಗೆ ಏನು ಇಡವ? 50. ಇವತ್ತು ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ಲಾಕತ್ತೀನಿ ನೋಡ್ರಿ. ಈ ರೀತಿಯಾಗಿ ಸಿಂಪಲ್ ರಾಖಿ ಕೂಡ ತೊಗೊಂಡು ಬಂದಿದ್ರು. ಮತ್ತು ಇವಾಗ ಮೈಸೂರು ಪಾಕ್ ತೋರಿಸ್ತಾ ಇದ್ದೀನಲ್ಲ, ಇದು ನಿಜವಾಗ್ಲೂ ನನಗೆ ತುಂಬಾ ನನಗೆ ಇಷ್ಟ ಆಯಿತು. ಸೇಮ್ ನಾವು ಏನು ಶಾಪ್ ಒಳಗೆ ತಂದಿರ್ತೀವಲ್ಲ ಅದೇ ರೀತಿಯಾಗಿ ನಾನು ಬಾಕ್ಸ್ ಒಳಗೆ ಹಾಕಿಬಿಟ್ಟು ಅದರೊಳಗೆ ಸ್ಪ್ರೆಡ್ ಮಾಡಿಬಿಟ್ಟು ಕಟ್ ಮಾಡಿಟ್ಟಿದ್ನಿ. ತುಂಬಾ ಇಷ್ಟ ಆಯ್ತು ನೋಡ್ರಿ ನನಗೆ. ಹೀಗಾಗಿ ನೀವು ಇನ್ನೊಂದು ಸರ್ತಿ ಮಾಡಬೇಕಾಯ್ತು ಅಂತಂದರೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಇವಾಗ ಇವಳೇ ನೋಡ್ರಿ ದೊಡ್ಡ ಮಗಳು ಮೊದಲಿಗೆ ರಾಖಿನ ಕಟ್ಲಾಕತ್ತಾಳು. ಇವ್ ನೋಡ್ರಿ ನಮ್ಮ ಚೋಟು ಇವನ್ನ ಕುಣಿಸ್ಬೇಕಾಯ್ತು ಅಂತಂದ್ರೆ 5 ನಿಮಿಷ ಕೂಡ ಒಂದು ಕಡೆ ಕುಂಡ್ರಂಗಿಲ್ಲ. ಇವಾಗ ರಾಖಿ ಕಟ್ಟುತ್ತಾನ ಕುಣಿಸ್ಬೇಕಾಯ್ತು ಅಂತಂದರೆ ವಿಡಿಯೋ ಸ್ಟಾಪ್ ಮಾಡೋದು, ಮತ್ತೆ ಕುಣಿಸೋದು, ಮತ್ತೆ ಸ್ಟಾರ್ಟ್ ಮಾಡೋದು, ಈ ರೀತಿಯಾಗಿತ್ತು. ಇವಾಗ ಈಗ ರಾಖಿ ಕಟ್ಟೋಕ್ಕಿಂತ ಮುಂಚೆ ಏನೈತಲ್ಲ, ಅವ್ನು ಇಲ್ಲಂದ್ರೂ ಒಂದು 10ರಿಂದ 20 ಸರ್ತಿ ಆದ್ರೂ ನಾನು ತಂದು ಕುಣಿಸಿದ್ದೆ. ಯಾಕಂತಂದ್ರೆ ಇದೊಂದು ವರ್ಷ, ಯಾಕಂತಂದ್ರೆ ಇನ್ನೂ ಒಂದು ಸ್ವಲ್ಪ ತಿಳಿಯಂಗಿಲ್ಲ, ಇನ್ನು ಮುಂದಿನ ವರ್ಷ ಅಂದರೆ ಗೊತ್ತಾಗ್ತೈತಿ. ಹೀಗಾಗಿ ಇನ್ನೂ ಕೂಡ ಇವನ್ನ ಕಾಡ್ತಾನು. ಇವಾಗ ಅಂಗನವಾಡಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾನ. ಸ್ವಲ್ಪ ಫ್ರೀ ಇರ್ತೈತೆ ಅನ್ಬೋದು ಸ್ಟಿಚಿಂಗ್ ಮಾಡ್ಲಿಕ್ಕೆ. ಇಬ್ಬರು ಜೊತೆಗೇ ಇವಾಗ ಕಟ್ಲಾತ್ತಾರ ನೋಡ್ರಿ. ಯಾಕಂತಂದ್ರೆ ಇಬ್ಬರು ಕೂಡ ಕಟ್ನ ಅನ್ಲಾಕತ್ರು. ಹೀಗಾಗಿ ಮೊದಲಿಗೆ ಅವನು ಕೂಡ ಫುಲ್ ಖುಷಿಯಾಗಿದ್ದ. ಮತ್ತು ನೋಡ್ರಿ ಇವಾಗ ಮತ್ತಂದ ನಾನು ಇಲ್ಲಿ ಕುಣ್ಸೇನಿ ನೋಡ್ರಿ. ಭಾಳ ಅಂದ್ರೆ ಅದೇನು ಹೇಳೋಕ್ಕಾಗಂಗಿಲ್ಲ, ಅಷ್ಟಂದ್ರೆ ಅಷ್ಟು ಸಿಕ್ಕಾಪಟ್ಟೆ ಕೆಟ್ಟಾಳದಾನ. ಕ್ಯಾಮ್ರಾ ನೋಡಿ ಕೂಡಲೇ ನಿಮ್ಗೆ ಹೇಳತ್ತ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತಂದ್ರೆ ನಾ ಕ್ಯಾಮ್ರಾ ಯಾವತ್ತು ಸ್ಟಾರ್ಟ್ ಮಾಡಿದ್ದು ನೋಡಿದಂತಂದ್ರೆ ಅದನ್ನೇ ಹೇಳಕ್ಕೆ ಸ್ಟಾರ್ಟ್ ಮಾಡಿರ್ತಾನೋ. ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಇವಾಗ ಈ ಕಡೆ ನಾನು ವಿಡಿಯೋ ಮಾಡೋದು ನೋಡಿ ಅದನ್ನೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಸ್ವೀಟ್ ಕೂಡ ತಿನ್ನಿಸ್ಲತ್ತಾರ. ಏನೈತಲ್ಲ ಇವಾಗ ಜಾಸ್ತಿನ ಮಾಡೀನಿ. 1 kg ಕಡಲೆ ಹಿಟ್ಟು ತೊಗೊಂಡು ಮಾಡಿದ್ನಿ, ತುಂಬಾ ಚೆನ್ನಾಗಿ ಬಂತು. ಇಲ್ಲಿ ಇದ್ರೊಳಗೆ ನಾನು ಏನೈತಲ್ಲ ಅಡುಗೆ ಎಣ್ಣೆನ ಯೂಸ್ ಮಾಡೀನಿ, ತುಂಬಾ ಚೆನ್ನಾಗಿ ಬಂತು. ಇದ್ರೊಳಗೆ ಕಡಲೆ ಹಿಟ್ಟು, ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಇಷ್ಟು ಯೂಸ್ ಮಾಡಿಬಿಟ್ಟು ಮಾಡಿದ್ನಿ. ನಮ್ಮ ಮನೆ ರಕ್ಷಾಬಂಧನದ ಸೆಲೆಬ್ರೇಷನ್ ಈ ರೀತಿಯಾಗಿತ್ತು ನೋಡೋದು. ತುಂಬ ಸಿಂಪಲ್ಲಾಗಿ ನಾವು ಆಚರಣೆ ಮಾಡಿದ್ವಿ. ನೋಡ್ರಿ ಮತ್ತು ವಿಡಿಯೋ ಮಾಡ್ತಾನಪ್ಪ, ಇಲ್ಲೇನು ಅಷ್ಟಾದ್ ಮಾಡೋಕ್ಕೆ ಕುಂಡ್ರಾನ ಮತ್ತು ಬಂದು ಕೂತ್ಕೊಂಡ ಅಂತ. ಇವಾಗ ಮೊದಲಿಗೆ ತನಗೆ ತಿನ್ಸ್ಯಾರ ಅಂತ ಹೇಳಿ ಅವ್ರ ಅಕ್ಕಗೂ ಸ್ವೀಟ ತಿನ್ನಿಸ್ಲಕ್ಕ ಹೊಂಟಿದ್ದು ನೋಡ್ರಿ. ಫುಲ್ ಫ್ಯಾಮಿಲಿ ಅಂತಂದರೆ ತುಂಬಾ ಎಲ್ಲರೂ ಕೂಡ ಖುಷಿ ಇದ್ದಾರೆ. ಯಾಕಂತಂದರೆ ಇದ್ರೊಳಗೆ ನಮ್ಮ ಪಾತ್ರನೂ ತುಂಬಾ ಇಂಪಾರ್ಟೆಂಟ್ ಆಗ್ತಿರ್ತೈತಿ. ನಾವು ಖುಷಿಯಿಂದ ಇದ್ವಿ ಅಂತಂದ್ರೆ ಫುಲ್ ಫ್ಯಾಮಿಲಿ ಕೂಡ ಖುಷಿಯಾಗಿರ್ತೈತಿ. ಯಾಕಂತಂದರೆ ಇವಾಗ ಒಂದು ಸಣ್ಣ ಪುಟ್ಟ
ಕೆಲಸ ಕೂಡ ನಾವು ಜಗಳ ಮಾಡದೆ ಈ ರೀತಿಯಾಗಿ ಮಕ್ಕಳು ಖುಷಿನೇ ನಮ್ಗೆ ಖುಷಿ ಅಂತ ಹೇಳ್ತೀವಿ. ಯಾವುದೇ ರೀತಿಯಾಗಿ ಮನಸ್ತಾಪಗಳು ಬರೋಂಗಿಲ್ಲ ಅಂತ ಹೇಳ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ಲತ್ತಿರಲ್ಲ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಇವಾಗ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ನಾನು ನಾಷ್ಟಕ್ಕೆ ಮಾಡಿಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಲತ್ತಾರ. ಇನ್ನು ಮಧ್ಯಾಹ್ನ ನಂತರ ನಾನು ಏನಾದರೂ ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಮೊದಲಿಗೆ ನಾನು ಇಂಪಾರ್ಟೆಂಟ ನನ್ನ ಮಕ್ಕಳಿಗೆ ಕೊಡ್ತೀನಿ. ಅವ್ರದ್ದು ಏನು ಅವ್ರಿಗೆ ರೆಡಿ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಏನು ಬೇಡ್ತಾರಲ್ಲ ಅದನ್ನ ನಾನು ಮೊದಲಿಗೆ ಇಂಪಾರ್ಟೆಂಟ್ ಕೊಟ್ಟು, ಇಲ್ಲ ನನ್ನ ಕೆಲಸ ಐತಿ ನೆಕ್ಸ್ಟ್ ಮಾಡಿಕೊಡ್ತೀನಿ ಅಂಥೇಳಿ ಈ ರೀತಿ ಇಲ್ಲ. ಮೊದಲಿಗೆ ಅವ್ರಿಗೆ ಇಂಪಾರ್ಟೆಂಟ್ ಕೊಟ್ಟು ಮೊದಲಿಗೆ ಮಾಡಿಕೊಟ್ಟು ನಂತರ ನಾನು ಟೈಮ್ ಮಿಕ್ಕಿತ್ತು ಅಂತಂದ್ರೆ ನಾನು ಟೈಲರಿಂಗ್ಗೆ ಟೈಮ್ ಕೊಡ್ತೀನಿ. ಇಲ್ಲ ಅಂತಂದ್ರೆ ಮುಂದೆ ಯಾವಾಗ ಟೈಮ್ ಇರುತ್ತಲ್ಲ ಆ ಒಂದು ಟೈಮ್ ಮಾಡಿಕೊಂಡು ನಾನು ಸ್ಟಿಚಿಂಗ್ನ ಮಾಡ್ತೀನಿ. ಹೀಗೆ ಇವಾಗ ಸಿಂಪಲ್ಲಾಗಿ ರಾಖಿ ಹಬ್ಬದ ಸೆಲೆಬ್ರೇಷನ್ನ ಕಂಪ್ಲೀಟ್ ಆಯಿತು. ಎಲ್ಲರೂ ಕೂಡ ನಾಷ್ಟ ಮಾಡ್ಲಕತ್ತಾರ. ಇನ್ನು ನಾನು ಕೂಡ ನಾಷ್ಟ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಬೇಕು. ನಮ್ಮ ಆರ್ಯನ್ ಕೂಡ ನೋಡ್ರಿ ಅವನು ಕೂಡ ಸ್ವೀಟ್ ತಿನ್ಕೊತ ಕೂತಿದ್ದ. ಇದು ನೆಕ್ಸ್ಟ್ ಈ ಸೆಲೆಬ್ರೇಷನ್ ಆದ ನಂತರ ಒಂದೆರಡು ಶಾರ್ಟ್ಸ್ ಮಾಡೋಣ ಅಂಥೇಳಿ ಇವರಿಬ್ರನ್ನೂ ಕರ್ಕೊಂಡು ಬಂದ್ರೆ ಅವರು ಶಾರ್ಟ್ ಮಾಡೋಕ್ಕಿಂತ ಅವ್ರು ಜಗಳ ಮಾಡೋದು ಹೆಚ್ಚತ್ತೆ. ಯಾಕಂತಂದ್ರೆ ಇಬ್ಬರು ಜಗಾಡ್ಲಕತ್ರ. ಹೀಗಾಗಿ ಒಂದೆರಡು ಶಾರ್ಟ್ಸ್ ಮಾಡಿದೆ. ನಂತರ ಸ್ಟಾಪ್ ಮಾಡಿಬಿಟ್ಟು ಇವಾಗ ಮಧ್ಯಾಹ್ನ ನಂತರ ನೋಡಿರಿ ನಮ್ಮ ಆರ್ಯನ ಬುಕ್ಸ್ ತೊಗೊಂಡಾನ. ಹೀಗಾಗಿ ಅಂದ್ರೆ ಪಾರ್ಟಿ ಐತಿ ಅದ್ರೊಳಗೆ ಬರಿಲಕ್ಕೆ ಬೇಡ ಅಂತಾನೆ. ಹೀಗಾಗಿ ಪೆನ್ಸಿಲ್ ಅದನ್ನ ತೊಗೊಂಡು ಬರೆಯೋಣ, ಇಲ್ಲ ಪೆನ್ನ ಬುಕ್ಸ್ ಬೇಕತ್ತಾನೆ. ಅಂದ್ರೆ ಇನ್ನೂ ತಿಳಿಯಂಗಿಲ್ಲ. ಹೀಗಾಗಿ ಆಲ್ರೆಡಿ ನೀನೊಂದು ತೊಗೊಂಡು ಬಂದಿರೋ ಬುಕ್ಸ್ ಏನೈತಲ್ಲ ಎಲ್ಲನೂ ಪೂರ ಬುಕ್ ಎಲ್ಲನೂ ಹರಿದು ಹಾಕಿ ಮತ್ತು ಇವಾಗ ಬೇರೆ ಬುಕ್ ತೊಗೊಂಡು ಕೂತಾನು. ಅದ್ರೊಳಗೆ ಪೆನ್ಸಿಲ್ ಕೊಟ್ರೆ ಇಲ್ಲ ಅದು ಪೆನ್ನನ ಬೇಕಂತ ಹೇಳಿ ಪೆನ್ ತೊಗೊಂಡು ಇವಾಗ ಬರಿಲಕತ್ತಾನ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ನಮ್ಮ ಆರ್ಯನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏನೋ ಒಂದು ಮನ್ಯಾಗ ಹೇಳ್ಕೊಡ್ಬೇಕಂತಂದ್ರೆ ಈ ರೀತಿಯಾಗಿ ಮಾಡ್ಲಾಕತ್ತಾನ. ಏನೋ ಒಂದು ಹೇಳಿದ್ರು ಕೂಡ ಸಡನ್ನಾಗಿ ಒಂದು ನೆನಪಿನ ಶಕ್ತಿ ಜಾಸ್ತಿ ಐತಿ. ಸಡನ್ನಾಗಿ ನೆನಪಿಟ್ಕೊಂಡು ಅದನ್ನ ಹೇಳ್ತಾನೆ. ಬಟ್ ಆದರೆ ಏನೈತಲ್ಲ ಒಂದು ಸ್ವಲ್ಪ ಸರಿಯಾಗಿ ಹೇಳಕ್ಕೆ ಒಲ್ಲೆಂತಾನೆ. ಇವಾಗ ನೋಡ್ತಾ ಇರ್ಬೋದು ವಿಡಿಯೋ ಮಾಡ್ತೀನಿ ನಾನು, ನೀನು ಹೇಳ ನಾನು ಯಾವ ರೀತಿಯಾಗಿ ಕಿರ್ಚಾತಿದ್ದೆ ಅಂಥೇಳಿ ಈ ರೀತಿಯಾಗಿ ಇರ್ತೈತೆ. ಅವನ್ನ ಮ್ಯಾನೇಜ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ತುಂಬಾ ಡಿಫಿಕಲ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಸುಮ್ಮನೆ ನಾನು ಒಳಗಡೆ ಸ್ಟಿಚಿಂಗ್ ಮಾಡ್ಲಕತ್ತೀನಿ ಅಂತಂದ್ರೆ ಹೊರಗಡೆ ಏನಾದರೂ ಮಾಡ್ತಿರ್ತಾನೆ. ಹೀಗಾಗಿ ಅವ ಏನಾದರೂ ಸ್ವಲ್ಪ ಸ್ಕೂಲ್ಗೆ ಹೋಗಿದ್ದ ಅಂತಂದ್ರೆ ಒಂದು ಸ್ವಲ್ಪ ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಗ್ತೈತಿ. ಅದರೊಳಗೆ ಜಾಸ್ತಿ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದ್ರಿಂದ ಸಪ್ರೇಟಾಗಿ ಯಾವುದಾದ್ರೂ ಡಿಸೈನ್ ಬ್ಲೌಸು ಅಥವಾ ಆರಿ ವರ್ಕ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದ್ರೆ ಟೈಮ್ ಸಿಗೋಂಗಿಲ್ಲ. ಹೀಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ. ಮೇಕೆಗಳದಾವ ಅವತ್ತೂ ಒಂದು ಸ್ವಲ್ಪ ಮೇವು ಮಾಡೋದು. ಹೀಗಾಗಿ ಏನೋ ಡೇ ಟೈಮಿಗೆ ಏನೈತಲ್ಲ ಟೈಮಿಂಗ್ನ ಸ್ಪೆಂಡ್ ಆಗಿ ಹೋಗಿಬಿಡ್ತೈತಿ. ಹೀಗಾಗಿ ಏನಾರ ವಿಡಿಯೋ ಮಾಡಿದ್ನಿ ಅಂತಂದ್ರೆ ಶೇರ್ ಮಾಡಿರ್ತೀನಿ. ಜಾಸ್ತಿ ಏನೈತಲ್ಲ ಹಳೆ ಒಳಗಂತಂದ್ರೆ ನಾರ್ಮಲ್ ಬ್ಲೌಸ್ನ ಡೈಲಿ ವೇರ್ಗಾಗಿ ಸ್ಟಿಚಿಂಗ್ ಮಾಡಿಸ್ತಿರ್ತಾರೆ. ಇವಾಗ ಆಲ್ರೆಡಿ ತುಂಬ ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ ಬೇಸ್ ಮೇಲೆ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು, ಕಟಿಂಗ್ ಮಾಡೋದು ಮತ್ತು ಫುಲ್ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಹೀಗಾಗಿ ಇವಾಗೂ ಕೂಡ ನಾನು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡ್ತಾಯಿದ್ದೀನಿ.
ಇವಾಗ ಮುಂಜಾನೆ ಎಲ್ಲನೂ ಟೈಮ್ ಬಂದು ಇವಾಗ 4 ಗಂಟೆ ಆಗಿತ್ತು. ಎಲ್ಲರೂ ಕೂಡ ಹೊರಗಡೆ ಇದ್ದರು. ಹೀಗಾಗಿ ವಾಯ್ಸ್ ಓವರ್ನ ಜಾಸ್ತಿ ಕೊಡ್ತೀನಿ. ಮೊನ್ನೆ ಸಿಸ್ಟರ್ ಹೇಳಿದರು, ಇಲ್ಲ ನೀವು ನ್ಯಾಚುರಲ್ಲಾಗಿ ಏನಾದರೂ ಬ್ಲೌಸ್ ಕಟಿಂಗ್ ಆಗಲಿ ಡೈಲಿ ಲಾಗ್ ವಿಡಿಯೋ ಆಗಲಿ ಮಾಡಿರಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇವಾಗ ನಾನು ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದರೆ ಜಾಸ್ತಿ ಡೇ ಟೈಮ್ ಒಳಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಏನಾದರೂ ಬ್ಲೌಸ್ ಕಟಿಂಗ್ ಅದು ಮಾಡಿ ಇಟ್ಕೊಂಡು ಸಂಜೆ ಟೈಮಲ್ಲಿ ಸ್ವಲ್ಪ ಬ್ಲೌಸ್ನ ಸ್ಟಿಚ್ ಮಾಡ್ತಿರ್ತೀನಿ. ಆ ಟೈಮ್ ಒಳಗೆ ಇವಾಗ ವಿಡಿಯೋ ಹಾಕಿದ್ದು ನೋಡ್ಬೋದಲ್ಲ, ಈ ರೀತಿಯಾಗಿ ಕಿರ್ಚ್ಲಾತಿರ್ತಾನೆ. ಹೀಗಾಗಿ ನಾನು ವಾಯ್ಸ್ನ ತೆಗೆದುಬಿಟ್ಟು ವಾಯ್ಸ್ ತೆಗೆದು ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ಅದಕ್ಕೋಸ್ಕರ ಇಷ್ಟಾಗೆ ಡೇ ಟೈಮ್ ಒಳಗಂದ್ರೂ ಟ್ರೈ ಮಾಡ್ತೀನಿ ನ್ಯಾಚುರಲ್ಗಾಗಿ ವಿಡಿಯೋ ಮಾಡಲಿಕ್ಕೆ. ಹೆಂಗಂದರೆ ಜಾಸ್ತಿ ನಾನು ಟೈಲರಿಂಗ್ ವಿಡಿಯೋನ ಹಾಕ್ಲಕತ್ತಿರೋದ್ರಿಂದ ಡೈಲಿ ಲಾಗ್ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಬ್ರು ಸಿಸ್ಟರ್ ಕಮೆಂಟ್ ಕೂಡ ಮಾಡ್ತಾರೆ, ಡೈಲಿ ಲಾಗ್ನ ಶೇರ್ ಮಾಡಿರಿ ಅಂಥೇಳಿ. ಯಾಕಂತಂದ್ರೆ ಒಂದಿಷ್ಟು ವಿಡಿಯೋ ಮಾಡಿ ಅಪ್ಲೋಡ್ಗೆ ಇಟ್ಟಿರ್ತಾನೋ ಅಂತಿಲ್ವಾ, ಒಂದೊಂದು ಸರ್ತಿ ಚಾರ್ಜ್ಗೆ ಹಾಕಿರ್ತೀನೋ ಕೆಲಸ ಮಾಡೋವಾಗ ವಿಡಿಯೋ ಮಾಡ್ಲಿಕ್ಕೆ ಆಗಂಗಿಲ್ಲ. ಹೀಗಾಗಿ ಏನಾದರೂ ನಾನು ಸ್ಟಿಚಿಂಗ್ ಮಾಡೋವಾಗಲೇ ಅಷ್ಟೇ ವಿಡಿಯೋನ ಮಾಡ್ತೀನಿ. ಮುಂದೆ ಬರ್ತಕ್ಕಂಥ ದಿನದೊಳಗೆ ನೋಡ್ತೀನಿ, ಟ್ರೈ ಮಾಡ್ತೀನಿ. ಯಾಕಂತಂದ್ರೆ ಆ ಒಂದು ವಾರದಲ್ಲಿ ಒಂದು ವಿಡಿಯೋನಾದರೂ ಲಾಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಟೈಲರಿಂಗ್ ಒಳಗೆ ತುಂಬಾ ಟೈಲರಿಂಗ್ ಅಂತಂದರೆ ಇವಾಗ ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ ಆದ ನಂತರ ನಾನು ಅಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ. ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಇಂಪ್ರೂವ್ ಆಗಿ ಪರ್ಫೆಕ್ಟ್ ಸಾಗ್ತಾಯಿದ್ದೀನಿ ಅಂತ ಹೇಳ್ಬೋದು. ಯಾಕಂತಂದರೆ ಬೇರೆ ಬೇರೆ ಡಿಸೈನ್ ಆಗಿರ್ಬೋದು, ಬ್ಲೌಸ್ ಕಟಿಂಗ್ ಮೆಥಡ್ ಆಗಿರ್ಬೋದು, ನನಗೆ ತುಂಬಾ ಇವಾಗ ಪರ್ಫೆಕ್ಟ್ ಅಂಥೇಳಿ ಅನ್ನಿಸ್ಲಾಕತ್ತೈತಿ. ಯಾಕಂತಂದ್ರೆ ಇವಾಗ ಪ್ರತಿಯೊಂದು ಬ್ಲೌಸ್ ಫಿನಿಶಿಂಗ್ ಆದ ನಂತರ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ನೀವು ನೋಡ್ತಾ ಇರ್ಬೋದು, ಬ್ಲೌಸ್ ಫಿನಿಶಿಂಗ್ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತೈತಿ ಯಾವ ರೀತಿಯಾಗಿ ಕಟಿಂಗ್ ಮೆಥಡ್ ಮತ್ತು ಸ್ಟಿಚಿಂಗ್ ಮೆಥಡ್ನ ಅಂಥೇಳಿ. ಒಂದಿಷ್ಟು ಕಷ್ಟಪಟ್ರಿ ಅಂತಂದ್ರೆ ನೀವು ಖಂಡಿತವಾಗ್ಲೂ 100% ನೀವು ಕಲಿಬೋದು. ಹಾಗೆ ಇವತ್ತು ಇನ್ನು ಮತ್ತು ನೆಕ್ಸ್ಟ್ ಇವಾಗ ಬ್ಲೌಸ್ನ ಕಟಿಂಗ್ ಮಾಡಿ ಇಡ್ತೀನಿ. ಇಟ್ಟಾದ ನಂತರ ಇವಾಗ ಮತ್ತು ಹಾಲು ಹಿಂಡಬೇಕು. ಸಂಜೆ 6 ಗಂಟೆ ಮುಂದೆ ಹಾಲು ಹಿಂಡಿ ಮತ್ತು ಟೀ ಅದು ಮಾಡಿ ಆದ ನಂತರ ಮತ್ತು ಸಂಜೆ ಅಡುಗೆನ ಸ್ಟಾರ್ಟ್ ಮಾಡಬೇಕು. ಹೀಗಾಗಿ ಇನ್ನು ಸಂಜೆ ಒಂದು 8 ಗಂಟೆ ನಂತರ ಎಲ್ಲ ಅಡುಗೆ ಕಂಪ್ಲೀಟಾಗಿ ಊಟದಾದ ನಂತರ ಏನು ಕಟಿಂಗ್ ಮಾಡ್ತಾಯಿದ್ದೀನಲ್ಲ ಈ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡ್ತೀನಿ. ಇನ್ನೊಂದೆರಡು ಬ್ಲೌಸ್ನ ಕಟಿಂಗ್ ಕೂಡ ಮಾಡಬೇಕು. ಒಂದು ಮೂರು ನಾರ್ಮಲ್ ಬ್ಲೌಸು ಒಬ್ರೂ ಇದ್ವು, ಅವನು ಕೂಡ ಇವಾಗ ಒಂದೇ ಬ್ಲೌಸ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ಏನು ಹೇಳೋದಲ್ಲ, ಒಂದೇ ಸರ್ತಿನ ಕಟ್ ಮಾಡ್ತೀನಿ. ಯಾಕಂತಂದ್ರೆ ಇವಾಗ ಇದೊಂದು ಸ್ವಲ್ಪ ಶಾರ್ಟೇಜ್ ಇತ್ತಲ್ಲ ಬಟ್ಟೆ, ಹೀಗಾಗಿ ಇದನ್ನ ಸೆಪ್ರೇಟಾಗಿ ಕಟ್ ಮಾಡ್ಬೇಕಂತ ಹೇಳಿ ಮಾಡ್ಲಾಕತ್ತೀನಿ. ಹಾಗೆ ಇದು ಫಸ್ಟ್ ಟೈಮ್ ಕಸ್ಟಮರ್ಸ್ ಈ ಬ್ಲೌಸ್ನ ನನ್ನ ಹತ್ರ ಕೊಟ್ಟಿದ್ದರು. ಹೀಗಾಗಿ ನಾನು ಅದು ಯಾವ ರೀತಿಯಾಗಿ ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡಿದ್ನಲ್ಲ ಆ ಮೆಜರ್ಮೆಂಟ್ನ ಇವಾಗ ಒಂದು ಪೇಪರಲ್ಲಿ ನಾನು ಬರೆದಿಡ್ತಾಯಿದ್ದೀನಿ. ಯಾಕಂತಂದ್ರೆ ಈ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂತ ಅಂದರು ಅಂತಂದ್ರೆ ನೆಕ್ಸ್ಟ್ ಟೈಮ್ ಏನೈತಲ್ಲ ಇದೇ ಒಂದು ಯಾವ ರೀತಿಯಾಗಿ ಅಳತೆ ತೊಗೊಂಡಿದ್ದೀನಿ ಇದೇ ಅಳತೆ ಬೇಸ್ ಮೇಲೆ ಮತ್ತು ಸ್ಟಿಚಿಂಗ್ ಮಾಡಿ ಕೊಡ್ಲಿಕ್ಕೆ ಬರ್ತೈತೆ. ಯಾಕಂತಂದ್ರೆ ಇನ್ನಷ್ಟು ಈ ಬ್ಲೌಸ್ ಚೆನ್ನಾಗಿ ಕೂತ್ಕೊಳ್ತು ಅಂತಂದ್ರೆ ಇನ್ನೂ ಒಂದಿಷ್ಟು ಸಾಡಿ ಒಳಗೆ ಇನ್ನೂ ಅಸ್ತರ ಬ್ಲೌಸ್ ಅದಾವ ಕೊಡ್ತೀನಿ ಅಂತ ಹೇಳಿದರು. ಹೀಗಾಗಿ ಆವಾಗ ಈಸಿ ಆಗ್ತೈತಿ ಅನ್ನೋದಕ್ಕೋಸ್ಕರ ಇವಾಗಲೇ ನಾನು ನೋಟ್ ಮಾಡಿ ಇಡ್ಲಾಕತ್ತೀನಿ. ಇದು ತುಂಬಾ ಹೆಲ್ಪ್ ಆಗ್ತೈತಿ. ಯಾಕಂತಂದ್ರೆ ಮತ್ತೆ ಬ್ಲೌಸ್ ಇದು ಕರೆಕ್ಟಾಗಿ ಕೂತ್ಕೊಂಡಿದೆ ಅಂಥೇಳಿ ಬ್ಲೌಸ್ ಕೊಟ್ಟರು ಅಂತಂದ್ರೆ ಬರಾಬರ ಏನೈತಲ್ಲ ಈ ಒಂದು ಮೆಥಡ್ನ ನೋಡಿಬಿಟ್ಟು ನಾನು ಕಟಿಂಗ್ ಮಾಡ್ತೀನಿ. ಆದಷ್ಟು ನಾನು ಯಾರೆಲ್ಲ ಪರ್ಫೆಕ್ಟಾಗಿ ಕೂತ್ಕೊಂಡಿದ್ದಾವೆ ಅಂತ ಹೇಳಿದ್ರಲ್ಲ, ಕಟೋರಿ ಬ್ಲೌಸ್ ಆಗಿರ್ಬೋದು. ಕಟೋರಿ ಬ್ಲೌಸ್ ಅಂತಂದ್ರೆ ಪೇಪರ್ ಕಟ್ ಮಾಡಿಟ್ಟಿರ್ತೀನಿ. ನಾರ್ಮಲ್ ಬ್ಲೌಸ್ನ ಈ ರೀತಿಯಾಗಿ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಇವಾಗ ಇನ್ನೇನಂತಲೇ ಇನ್ನೂ ಸ್ಲೀವ್ನ ಕಟಿಂಗ್ ಮಾಡಬೇಕು. ಮೊದಲಿಗೆ ಬ್ಲೌಸ್ ಕಟಿಂಗ್ ಒಳಗೆ ಮೊದಲಿಗೆ ಸ್ಲೀವ್ ಕಟಿಂಗ್ ಮಾಡಿಕೊಂಡು ನಂತರ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕಟಿಂಗ್ ಮಾಡ್ಬೋದು. ಇವಾಗ ಏನತ್ತಲ್ಲ ಮೊದಲಿಗೆ ನಾವು ಪಾರ್ಟ್ಸ್ನ ಕಟಿಂಗ್ ಮಾಡಿ ಆದ ನಂತರ ಕೊನೆಯದಾಗಿ ನಾನು ಸ್ಲೀವ್ನ ಕಟಿಂಗ್ ಮಾಡ್ಲಾಕತ್ತೀನಿ. ಈಸಿ ಮೆಥಡ್ ಒಳಗೆ ಯಾವ ರೀತಿಯಾಗಿ ಸ್ಲೀವ್ ಕಟಿಂಗ್ ಮಾಡೋದು ಅಂತ ಹೇಳಿ ನಾನು ಹಲವಾರು ವಿಡಿಯೋ ಒಳಗೆ ಶೇರ್ ಮಾಡಿದ್ದೀನಿ. ಹಾಗೆ ನಾರ್ಮಲ್ ಬ್ಲೌಸ್ ಜೊತೆಗೇನು ಕೂಡ ಸ್ಲೀವ್ ಕಟಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿನಿ. ಇವಾಗ ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಕರೆಕ್ಟಾಗಿದೆ ಅಂತ ಹೇಳಿದರು. ಅದನ್ನ ಇಟ್ಕೊಂಡು ಇವಾಗ ನಾನು ಕಟಿಂಗ್ನ ಮಾಡ್ತಾಯಿದ್ದೀನಿ. ತುಂಬ ಈಸಿ ನೋಡಿರಿ. ಒಂದು ಸ್ವಲ್ಪ ನೀವು ಪ್ರಯತ್ನ ಪಟ್ರಿ ಅಂತಂದ್ರೆ ನೀವು
100% ನೀವು ಟೈಲರಿಂಗ್ ಮಾಡ್ಲಿಕ್ಕೆ ಈಜಿ ಅನ್ಸತಿ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಳಗೆ ಎಲ್ರಿಗೂ ಕೂಡ ಕಷ್ಟ ಅನಿಸ್ತೈತಿ. ನಾವು ಕೂಡ ತುಂಬಾ ಕಷ್ಟಪಟ್ಟು ಇಲ್ಲಿ ಕಲೀಲಕ್ಕೆ ಹೋಗ್ಲಾರ್ದೇ ಯೂಟ್ಯೂಬ್ ವಿಡಿಯೋಸ್ ನೋಡಿಬಿಟ್ಟೇ ನಾನು ಟೈಲರಿಂಗ್ನ ಕಲ್ತಿರೋದು. ಇವಾಗ ಯಾವುದೇ ಒಂದು ಎದೆ ಸುತ್ತಳತಿರ್ತಕ್ಕಂಥ ಬ್ಲೌಸ್ ಆಗಿರ್ಬೋದು, ಯಾವುದೋ ಒಂದು ಡಿಸೈನ್ಸ್ ತಂದುಕೊಟ್ಟು ಸ್ಟಿಚ್ ಮಾಡಿಕೊಡ್ರಿ ಅಂತಂದ್ರೆ ಮಾಡಿಕೊಡ್ತೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಎಲ್ಲರೂ ಕೂಡ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಲೈಕ್ ಕೊಡೋದ್ರಿಂದ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಇನ್ಸ್ಪೈರ್ ಆಗ್ತೈತಿ. ಇವತ್ತಿನ ಡೈಲಿ ರೂಟೀನ ಈ ರೀತಿಯಾಗಿತ್ತು ನೋಡ್ರಿ. ಇನ್ನು ನೆಕ್ಸ್ಟ್ ಟೈಲರಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಇವೆರಡೇನು ಬ್ಲೌಸ್ ಅದಲ್ಲ, ಇವನ್ನ 2 ಬ್ಲೌಸ್ನ ನಾನು ಕಟ್ಟಿಂಗ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಲೈಕ್ ಶೇರ್ ಕಮೆಂಟ್ ಮಾಡಿ. ಆದಷ್ಟು ಜನಕ್ಕೆ ಟೈಲರಿಂಗ್ ಇಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು.